ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮನೆಗೆ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿಗಳು ಬೀಳ್ತವೆ. ಈ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಸಂಕಟ, ಬಾಧೆ, ಭಾಳ ಕಷ್ಟ, ಕಡು ಕಷ್ಟ. ಜೀವನ ಅನ್ನೋದೇನು ಸುಲಭ ಅಲ್ಲ. ಜೀವನದಲ್ಲಿ ಕಷ್ಟ, ನಷ್ಟ, ಒಳ್ಳೆಯದು, ಕೆಟ್ಟದ್ದು ಎಲ್ಲವನ್ನ ನೋಡ್ತಾನೆ ಹೋಗ್ತೇವೆ. ಯಾರೆಂಥ ಅತಿರಥ ಮಹಾರಥರ ಇರಲಿ, ಏಳು ಬೀಳು, ನಷ್ಟ, ಲಾಭ, ಸುಖ, ದುಃಖ ಇವೆಲ್ಲ ಬದುಕಿನಲ್ಲಿ ಇದ್ದಿತ್ತೆ. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಬರೀ ಸಂಕಟ, ಬರೀ ಕಾಡಾಟ, ಬರೀ ಕೆಟ್ಟದ್ದೇ ಘಟಿಸ್ತಾ ಇರುತ್ತೆ. ಆ ಮನೆಯಲ್ಲೆಲ್ಲ ಒಂದು ಕಡೆ ಸಂತೋಷ ಇರೋದಿಲ್ಲ. ಏನೋ ಮಾಡ್ಬೇಕಂತ ಹೋಗ್ತಾರೆ, ಏನೇನೋ ಆಗ್ತಾ ಇರುತ್ತೆ. ಯಾವುದೇ ರೀತಿಯಲ್ಲಿ ಪರಿಹಾರ ಅನ್ನೋದು ಸಿಗೋದಿಲ್ಲ, ಅಂದ್ಕೊಂಡಿದ್ದು ಆಗ್ತಾ ಇರೋದಿಲ್ಲ. ಮಾನಸಿಕವಾದಂಥ ವೇದನೆ, ತುಮುಲತೆ ಎಲ್ಲವೂ ಇರ್ತದೆ. ಸಮ ಪ್ರಮಾಣದಲ್ಲಿದ್ದಾಗ ಯಾರಿಗೂ ಏನೂ ಸಮಸ್ಯೆ ಅಲ್ಲ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಜೀವನದಲ್ಲಿ ಬರುತ್ತೆ, ಒಂದಿನ ಲಾಭ ಆಗುತ್ತೆ, ಒಂದಿನ ನಷ್ಟ ಆಗುತ್ತೆ, ನಡೀತವೆಲ್ಲವೂ ಕೂಡ. ಆದರೆ ಕೆಲವೊಮ್ಮೆ ಏನಾಗ್ಬಿಡುತ್ತಂದರೆ ದಿನಂಪ್ರತಿ ನಷ್ಟನೇ ಆಗೋದು, ಇದ್ದಿದ್ದು ಕಳ್ಕೊಂಡು ಹೋಗುವಂಥ ಪರಿಸ್ಥಿತಿ. ಈ ರೀತಿಯಾದಂಥ ಒಂದು ಸ್ಥಿತಿ, ವಿಷಮ ಸ್ಥಿತಿ, ಸರಿ ಇಲ್ಲ. ಮನೆಯಲ್ಲಿ ಎಲ್ಲವೂ ಸರಿ ಇರೋದಿಲ್ಲ. ಪತ್ನಿ ಹೇಳಿದ ಮಾತು ಕೇಳಲ್ಲ, ಪತಿ ಹೇಳಿದ ಮಾತು ಕೇಳಲ್ಲ, ಮಕ್ಕಳು ಒಂದೊಂದು ರೀತಿಯಲ್ಲಿ ಆಡ್ತಾರೆ. ಮದುವೆ ಮಾಡ್ಕೊಂಡು ಹೊಸ್ದಾಗಿ ಬಂದರೆ ಮನೆ ಬೇರೆ ಮಾಡ್ತಾ ಇರ್ತಾರೆ. ಅತಂತ್ರ ಪರಿಸ್ಥಿತಿಯಲ್ಲಿ ಜೀವನ ಮನೆ ಸಾಗ್ತಾ ಇರುತ್ತೆ. ಇವೆಲ್ಲವೂ ಸಂಕಟ ಶುರು ಆಗಲಿಕ್ಕೆ ಕಾರಣ ಹೆಚ್ಚಿನದಾಗಿ ನೋಡ್ಬೋದು ನಾವು. ಕೆಲವೊಮ್ಮೆ ಈ ದೃಷ್ಟಿ ಅಂಥ ಬಾಧೆಗಳು, ಕೆಟ್ಟ ದೃಷ್ಟಿ, ಮಾಟದಂತಹ ಪ್ರಯೋಗ, ಅಥವಾ ಈ ಒಂದು ರೀತಿಯಲ್ಲಿ ಈ ಮನೆಯನ್ನು ದಿವಾಳಿ ಮಾಡಬೇಕೆಂಬತಕ್ಕಂಥ ಒಂದು ಆಲಾಪನೆ ಇರ್ತವೆ. ಅಲ್ಲಿ ಮನಸ್ಥಿತಿಗಳು ಕೂಡ್ಕೊಂಡಿರ್ತವೆ. ಅಂಥವರ ಒಂದು ದೃಷ್ಟಿ ದೋಷಕ್ಕೆ ತಗಲಿ ಮನೆ ಅನ್ನೋದು ಸರ್ವನಾಶ ಆಗಿಬಿಡುತ್ತೆ. ಭಾಳ ಚೆನ್ನಾಗಿ ಓದಿರ್ತಾಳೆ, ಒಬ್ಬಳೇ ಮಗಳಂತ ಸಾಕಿರ್ತಾಳೆ, ಯಾವುದೋ ಹುಡುಗನ ಮದುವೆ ಮಾಡ್ಕೊಂಡು ಎಲ್ಲೋ ಹೋಗ್ಬಿಡ್ತಾಳೆ. ಗಂಡ ಹೆಂಡತಿ ಮುಖ ನೋಡಬೇಕು, ಹೆಂಡತಿ ಗಂಡನ ಮುಖ ನೋಡಬೇಕು, ಇಬ್ಬರು ಕಣ್ಣೀರಲ್ಲೇ ಕೈ ತೊಳಿಬೇಕು. ಇಂಥ ಪರಿಸ್ಥಿತಿ, ಮಾನಸಿಕವಾಗಿ ಸ್ಥಿತಿ. ಅಂದರೆ ಆ ಮನೆಗೆ ಏನೋ ಒಂದು ಆಗಿದೆ, ಏನೋ ಒಂದು ನಡೆದಿದೆ, ಕೃತ್ಯಗಳಾಗಿದೆ. ಅಪಮಾನ ಆಗಬೇಕು, ಅವಮಾನ ಆಗಬೇಕು, ತೇಜೋವಧೆ ಆಗಬೇಕು ಅನ್ನೋವಂಥದ್ದೇ ನಡೆಸಿದರೆ ಆಗೇ ಹೋಗಿದೆ. ಆಗಿದ ಮೇಲೆ ಇವರು ಮಖ ನೋಡ್ಕೊಂಡು ಕುಂತಿದ್ದಾರೆ ಅಷ್ಟೆ. ಹಾಗಂತ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸುಮ್ಮನೆ ಕೂರಬೇಕಾ? ವೈರಾಗ್ಯಕ್ಕೆ ಹೋದಾಗ ಈ ಮಾತುಗಳು ಬರ್ತದೆ ಸಹಜವಾಗಿ. ಅದು ನಿಜವಾಗಲೂ ಇದೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಳ್ಬೇಕು ಜೀವನದಲ್ಲಿ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಗೀತೆಯ ಸಾರಂದ್ರಲ್ಲಿ ಇದೆ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದನ್ನು ಹೇಳೋದಷ್ಟು ಸುಲಭ ಅಲ್ಲ. ಒಪ್ಕೊಳ್ಳೋದು ಅಷ್ಟು ಸುಲಭವಾಗಿರೋದಿಲ್ಲ. ಅಂಥ ಒಂದು ಮನಸ್ಥಿತಿ ವಿಶಾಲವಾಗಿ ನಾವು ಯೋಚನೆ ಮಾಡಲಿಕ್ಕೆ ಎಲ್ಲರ ಕೈಯಿಂದನೂ ಸಾಧ್ಯ ಇಲ್ಲ. ಪರಿಸ್ಥಿತಿ ಹೀಗಿದೆ ಅಂದರೂ ಕೂಡ ಅದನ್ನು ಸರಿ ಹೋಗುತ್ತೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ. ಅಂತಹ ಒಂದು ಮನಸ್ಥಿತಿ ಮನುಷ್ಯನಲ್ಲಿರುತ್ತೆ. ಹೀಗೆ ಕೆಟ್ಟ ದೃಷ್ಟಿಯಿಂದ, ಕೆಟ್ಟದಾಗಿರ್ತಕ್ಕಂತಹ ಮಾಂತ್ರಿಕತೆಯ ವಿಷಮ ಒಂದು ಬಾಧೆಯನ್ನು ಬಿಡೋದ್ರಿಂದ ಆ ಮನೆಯಲ್ಲಿ ಸರ್ವಥಾ ಬಾಧಸ್ಥರನ್ನಾಗಿ ಮಾಡುತ್ತೆ. ದಾಂಪತ್ಯ ಅನ್ಯೂನ್ಯತೆ ಇರುತ್ತೆ. ಇದ್ದಕ್ಕಿದ್ದಂಗೆ ಗಂಡ ಒಂದು ರೀತಿಯಲ್ಲಿ ಚೇಂಜ್ ಆಗ್ತಾನೆ, ಯಾರ್ದೋ ಮಾತು ಕೇಳ್ತಾನೆ, ಎಲ್ಲೋ ಹೋಗ್ತಾ ಇರ್ತಾನೆ. ಇಲ್ಲಿ ಕಣ್ಣೀರು ಹಾಕೋದು ಬೇರೆ ಆಗುತ್ತೆ. ಅದೇ ರೀತಿಯಾಗಿ ಮಕ್ಕಳು ಒಂದು ರೀತಿಯಲ್ಲಿ ಆಡೋದು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಾಲ ಆಗಿಬಿಡುತ್ತೆ. ಒಂದಲ್ಲ ಒಂದು ಸಮಸ್ಯೆ, ಒಂದಲ್ಲ ಒಂದು ರೀತಿಯಾದಂಥ ವಿಚಾರ ವ್ಯವಸ್ಥೆಗಳಿಂದ ಮನೆಯಲ್ಲಿ ಮನೆ ಸ್ಥಿತಿಗತಿಗಳು ಹದಗೆಡ್ತಾ, ಹಾಳುಗೆಡುತ್ತಾ ಒಂದು ರೀತಿಯಲ್ಲಿ ಚಿಂತಾಜನಕವಾಗಿರುತ್ತೆ. ಮೋಸ, ಕೆಟ್ಟ ಆಲೋಚನೆ, ಅಥವಾ ಕೆಟ್ಟದಾಗಿರ್ತಕ್ಕಂಥ ಒಂದು ಸಮಸ್ಯೆಯ ಪ್ರಭಾವಳಿಗಳಲ್ಲಿ ಸಿಲುಕಿ ನಿಮ್ಮ ಒಂದು ಸಂಕಟ ಅನ್ನೋದು ಆರ್ತನಾದ ಆಗಿರುತ್ತೆ. ಅಂದರೆ ಈ ಕಾಡು ಹೋಗಿ ಬಡ್ಕೊಂಡಂಗೆ ನಿಮಗೆ ನೋವಾಗಿದೆ, ನಿಮಗೆ ಕಷ್ಟ ಬಂದಿದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಾಡು ಹೋಗಿ ಜೋರಾಗಿ ಕಿರಿಸಿಬಿಟ್ರೆ ಯಾರು ಅದನ್ನು ಕೇಳೋದಿಲ್ಲ. ನಿಮ್ಮ ಧ್ವನಿ ಊರಿನ ಜನಕ್ಕೆ ಗೊತ್ತಾಗೋದಿಲ್ಲ. ನಿಮ್ಮ ಎಲ್ಲ ಮನಸ್ಥಿತಿಯನ್ನು ಅತಿ ಸಮಾಧಾನ ಮಾಡಿಕೊಂಡು ಬರೋವಂಥದ್ದು ಒಂದು ವ್ಯವಸ್ಥೆ. ಆರ್ಥನಾದ ಕೇಳಿಸ್ಕೊಳೋರು ಇಲ್ಲ ಅಲ್ಲಿ. ನಿಮ್ಮ ಕಷ್ಟ ನಿಮಗೆ, ನಿಮ್ಮ ಸಂಕಟ ನಿಮಗೆ.
ಇಂಥ ಒಂದು ಬಾಳ್ವೆ, ಇಂಥ ಒಂದು ಜೀವನ ಸ್ಥಿತಿ ವ್ಯವಸ್ಥೆಗಳು ನಿಮ್ಮ ಬದುಕಿನಲ್ಲಿ ಬಂದಿರ್ತವೆ. ಇದರಿಂದ ಹೊರಗಡೆ ಬರಲೇಬೇಕು. ಜೀವನ ಅನ್ನೋದು ಸುಧಾರಣೆ ಮಾಡಿಕೊಳ್ಳೇಬೇಕು. ಜೀವನ ಅಷ್ಟು ಸುಲಭನೂ ಅಲ್ಲ, ಅಷ್ಟು ಕಠಿಣನೂ ಅಲ್ಲ. ಜೀವನದಲ್ಲಿ ಬರೀ ಕಠಿಣ ನೋಡ್ಕೊಂಡು ಕೂರ್ಲಿಕ್ಕಾಗಲ್ಲ. ಹೇಳೋದು ದೊಡ್ಡ ವಿಷಯವಾಗಿ ಹೇಳ್ಬೋದು, ಎಲ್ಲವನ್ನು ಅನುಭವಿಸ್ಬೇಕು ಅಂತ ಹೇಳಿ ಬುದ್ಧಿವಂತರಾಗಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಹೇಳೋದು ದೊಡ್ಡ ವಿಷಯ ಅಲ್ಲ. ನಿಜವಾಗಿ ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ಪರಿಸ್ಥಿತಿ, ವಿಷಯ ಸ್ಥಿತಿ ಅನುಭವದ ಆದಾಗಲೇ ಆ ಮನುಷ್ಯನಿಗೆ ಗೊತ್ತಾಗುತ್ತೆ. ಈಗ ಎಲ್ಲೋ ಒಂದು ಕಡೆ ಏನೋ ಒಂದು ಕೊಡ್ತಾ ಇದ್ದಾರೆ, ಅಕ್ಕಿನೋ ಏನೋ ಒಂದು ಕೊಡ್ತಾ ಇದ್ದಾರೆ ನಿಜ, ಸಂತೋಷ. ಆದರೆ ಆ ಕ್ಯೂಲ್ಲಿ ನಿಂತ್ಕೊಂಡು ತಗೋಬೇಕಲ್ಲ, ಅದು ನಿಜವಾಗ್ಲೂ ಅಲ್ಲಿ ನಿಂತಿರೋರು ಗೊತ್ತಿರುತ್ತೆ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಸಮಸ್ಯೆಗಳ ಒಳಗಡೆ ಸಿಕ್ಕಾಕೊಂಡು ನಿಂತವರು ಆ ಸಮಸ್ಯೆಗಳನ್ನು ಅನುಭವಿಸಿ ಅವರು ಹೈರಾಣ ಆಗಿರ್ತಾರೆ. ಅಂಥವ್ರ ಬಾಧೆ ಅವರಿಗೆ ಗೊತ್ತಿರ್ತದೆ, ಆ ಬಾಧೆ ಏನು ಅಂಥೇಳಿ. ನಾವಿಲ್ಲಿ ಕೂತ್ಕೊಂಡು ಸ್ವಲ್ಪ ಹೇಳ್ಬೋದಷ್ಟೆ. ಅದು ಅನುಭವಿಸ್ತವರು ಅದರ ಒಂದು ಅನುಭವನೇ ಬೇರೆ ಇರ್ಬೋದು. ಇಲ್ಲಿ ಕೂತ್ಕೊಂಡು ಸಮಾಧಾನ ಮಾಡ್ಬೋದು, ಆದರೆ ಅದು ಸಮಾಧಾನ ಯಾರ ಕೈಯಿಂದನೂ ಆಗಲ್ಲ. ಅಲ್ಲಿ ಬೇಕಾಗಿರೋದು ಪರಿಹಾರ ಅಷ್ಟೆ, ಸರಿಪಡಿಸಿಕೊಳ್ಳಿಕೆಯ ಪರಿಹಾರ. ಸರಿಯಾಗುತ್ತೆ ಅನ್ನೋವಂಥ ದೃಢ ನಿಶ್ಚಯ, ಸರಿ ಮಾಡ್ಕೊಳ್ಬೇಕೆಂಬತಕ್ಕಂಥ ಹಂಬಲ. ಇಷ್ಟೆಲ್ಲ ಇದ್ದರೆ ಯಾವ ದೃಷ್ಟಿ, ಯಾವ ಮಾಟ, ಯಾವ ಒಂದು ಸಂಕಟ ನಿಮಗೆ ಬಂದಿದೆಯೋ, ಗ್ರಹಚಾರ ಕೆಟ್ಟಿದೆಯೋ, ದರಿದ್ರ ಆವರಿಸ್ಕೊಂಡಿದೆಯೋ, ಎಲ್ಲವೂ ಕೂಡ ಶಮನವಾಗಿ ಸಮಾಪ್ತಿಯಾಗಿ ಜೀವನ ನಂದನವನ ಬದುಕು ಬಹಳಷ್ಟು ಶುಭದಿಂದ ಕೂಡಿರುತ್ತದೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ, ಪರಿಹಾರ ಸ್ವರೂಪಕ್ಕೆ ಬಂದರೆ ಇಂತಹ ದರಿದ್ರಗಳನ್ನು ತೊಲಗಿಸ್ಲಿಕ್ಕೆ ಬ್ರಹ್ಮದಂಡಿ ಬೇರನ್ನು ತಾವು ಭಾನುವಾರ ತನ್ನಿ. ಬ್ರಹ್ಮದಂಡಿ ನೀವು ಗೂಗಲ್ ಮಾಡಿದ್ರೂ ಸಿಗುತ್ತೆ. ಸ್ವಾಮಿ ನಮ್ಮೂರಲ್ಲಿ ಬ್ರಹ್ಮದಂಡಿ ಎಲ್ಲಿದೆ ಅಂತ ಕೇಳಿದ್ರೆ ನನಗೆಲ್ಲಿ ಗೊತ್ತಾಗುತ್ತದು ನಿಮ್ಮೂರು ಎಲ್ಲಿದೆ ಅಂಥೇಳಿ. ಬ್ರಹ್ಮದಂಡಿ ಹೆಂಗಿರುತ್ತೆ ಅನ್ನೋದು ನೋಡಿ, ಗೂಗಲಲ್ಲಿ ಸಿಗುತ್ತೆ. ಅದನ್ನು ಭಾನುವಾರ ದಿನ ತನ್ನಿ. ಮೊದಲು ಆ ಗಿಡವನ್ನು ವಿಧಿವತ್ತಾಗಿ ಪೂಜೆ ಮಾಡಿ, ತರೋದಕ್ಕಿಂತ ಮುಂಚೆ ಪೂಜೆ ಮಾಡಿ ಭಾನುವಾರದ ರಾಹುಕಾಲ ಸಮಯದಲ್ಲಿ ನಿಮ್ಮಿಂದ ಪೂರ್ಣವಾಗಿ ನಿವಾಳಿಸ್ಬಿಡಿ. ನಿಮ್ಮಿಂದ ಅಥವಾ ನಿಮ್ಮ ಮನೆಯಿಂದ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಅಲ್ಲಿಂದ, ಅಂದರೆ ಜಾಗಕ್ಕೆ, ಮನೆಗೆ, ಮುಖ್ಯ ಬಾಗಿಲಿಗೆ, ನಿಮಗೆ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಿವಾಳಿಸ್ಬಿಟ್ಟು ಆ ಬೇರನ್ನು ಹರಿಯುವ ನೀರಿಗೆ ವಿಸರ್ಜಿಸಿ ಅಥವಾ ಬೆಂಕಿಯಲ್ಲಿ ಸುಟ್ಟಾಕ್ಬಿಡಿ. ಇದನ್ನು ಆವಾಗ ಮಾಡ್ತಾಯಿರಿ. ಖಂಡಿತ ಇಂಥ ದೃಷ್ಟಿ, ಸಂಕಟ, ಕಡು ಕಷ್ಟ ಕಾರ್ಪಣ್ಯ, ಬರೀ ಕಷ್ಟ ಅಂತ ಹೇಳ್ತಿರ್ತಾರಲ್ಲ, ಇವೆಲ್ಲ ಶಮನ ಆಗಿ ಹೋಗುತ್ತೆ. ಅಂತಹ ಪರಿಹಾರ ಸ್ವರೂಪವಾಗಿರತಕ್ಕಂಥ ಪರಿಹಾರ ಇದು. ಖಂಡಿತ ಮಾಡಿ, ಶುಭ ಫಲಿತಾಂಶ ಸಿಗಲಿ. ಅದರ ಒಂದು ಸದುದ್ದೇಶಪೂರ್ವಕವಾಗಿ ಈ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.